ಯಾರಿಗೆ ಬೀಚ್ ಅಂದರೆ ಇಷ್ಟ ಇರಲ್ಲ. ದಟ್ ಈಸ್ ಹ್ಯಾಪಿ ಮೀ ಅಟ್ ಬೀಚ್. ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಡೇ 2 ಇನ್ ಉಡುಪಿ. ಇವಾಗ ನಾವು ರೆಡಿಯಾಗಿ ಮರವಂತೆ ಬೀಚ್ ಹತ್ರ ಹೋಗ್ತಿದ್ದೀವಿ. ಗೈಸ್, ಆ್ಯಕ್ಚುಲಿ ನಾವು ತುಂಬ ಎಕ್ಸೈಟ್ ಆಗಿದ್ವಿ ಮರವಂತೆ ಬೀಚ್ ನೋಡೋದಕ್ಕೆ. ಯಾಕಂದರೆ ನಾವು ಇನ್ಸ್ಟಾಲೆಲ್ಲ ನೋಡಿರ್ತೀವಿ ಡ್ರೋನ್ ಶಾಟ್ಸ್, ಮೇಲ್ಗಡೆಯಿಂದ ಮಧ್ಯ ರೋಡು ಮತ್ತು ಆ ಕಡೆ ಓಷನ್, ಈ ಕಡೆ ರಿವರ್ ಅಂತ ಎಲ್ಲ. ಸೊ ಹಾಗೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ವ್ಯೂ ಅಂತ. ಎಸ್, ವ್ಯೂ ಚೆನ್ನಾಗಿತ್ತು, ಬಟ್ ನಾವು ಡ್ರೋನ್ ಶಾಟಲ್ಲಿ ನೋಡೋ ಥರ ಎಲ್ಲ ಇಲ್ಲ ಅಲ್ಲಿ. ಆ್ಯಕ್ಚುಲಿ ಅಲ್ಲಿ ಒಂದು ಹೈವೇಗೆ ಲೆಫ್ಟ್ ಸೈಡ್ ನಮಗೆ ನೋಡಲಿಕ್ಕೆ ಓಷನ್ ಉಂಟು ಮತ್ತು ರೈಟ್ ಸೈಡ್ ರಿವರ್ ಉಂಟು ಹೋಗ್ತಾ. ಸೊ ಯಾರು ರೀಲ್ ನೋಡಿ ಹೀಗೆ ಇರುತ್ತೆ ಅಂತ ಅಂದ್ಕೊಂಡು ಹೋಗಬೇಡಿ. ಮರವಂತೆ ಬೀಚ್ ಹೋಗೋ ರೋಡಲ್ಲಿ ಈ ಥರ ಸ್ಟಾಪ್ ಮಾಡ್ಬೋದು ನಾವಿಲ್ಲಿ. ಇಲ್ಲೇ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಕಲ್ಲಲ್ಲಿ ಪಾರ್ಕ್ ಮಾಡಿ ಹಿಂಗೆ ಇಟ್ಕೊಂಡು ಹೋಗ್ಬೋದು. ಹತ್ರನೇ ಒಂದು ಇಲ್ಲಿ ಮುಗೀತು, ಫೋಟೋಸ್ ಎಲ್ಲ ತಗೊಂಡ್ವಿ. ಇಲ್ಲಿ ಬೀಚ್ ತುಂಬ ಚೆನ್ನಾಗಿದೆ, ಬಟ್ ಇಲ್ಲಿ ಬೀಚ್ ರಿವರ್ ಏನು ಎರಡೂ ಕಾಣಲ್ಲ. ಯಾಕಂದರೆ ಆ ಕಡೆ ತುಂಬ ದೂರ ಇರೋದಲ್ವ, ಅದು ಡ್ರೋನ್ ಶಾಟಲ್ಲಿ ಅಷ್ಟೇ ಕಾಣುತ್ತೆ. ನಾವು ಇವಾಗ ಇಲ್ಲಿಂದ ಆನೆಗುಡ್ಡೆ ಗಣಪತಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಹೋಗ್ತಿದ್ದೀವಿ. ಚೆನ್ನಾಗಿದೆ, ತುಂಬ ಕ್ರೌಡು ಇಲ್ಲ ಮಾರ್ನಿಂಗ್ ಆಗಿರೋದ್ರಿಂದ. ಇದೇ ರೋಡು, ಇಲ್ಲಿ ಬೀಚ್. ಇಲ್ಲಿ ಬೇಕಾದ್ರೆ ನಿಮಗೆ ಟಿಫನ್ನು, ಸೋಡಾ ಆ ಥರದ್ದೆಲ್ಲ ಸಿಗುತ್ತೆ, ಆದರೆ ಇನ್ನೂ ರೆಡಿ ಆಗಿಲ್ಲ. ಇಲ್ಲಿ ಇದು ರಿವರು, ಅದು ಡ್ರೋನ್ ಶಾಟಲ್ಲಿ ಮಾತ್ರ ಓಷನ್ ರಿವರ್ ಎರಡು ಕಾಣುತ್ತೆ. ಈ ಸೈಡ್ ಓಷನ್, ಈ ಸೈಡ್ ರಿವರ್ ಇದೆ. ಇಲ್ಲ ಅನ್ಸುತ್ತೆ. ನಾವಲ್ಲಿ ಬೀಚ್ ನೋಡ್ಕೊಂಡು ನೆಕ್ಸ್ಟ್ ಕೊಲ್ಲೂರಿಗೆ ಬಂದಿದ್ದೀವಿ. ಗೈಸ್, ನಾನು ಕೊಲ್ಲೂರು ಮೂಕಾಂಬಿಕಾಗೆ ಇದೇ ಫಸ್ಟ್ ಟೈಮ್ ಹೋಗಿದ್ದು. ಅಂದ್ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದಲ್ಲೂ ನಮಗೆ ಚೆನ್ನಾಗೇ ದರ್ಶನ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಸ್ಪೆಷಲ್ ಎಂಟ್ರಿಗೆ 100 ರೂಪೀಸ್ ಇರುತ್ತೆ ಒಬ್ರಿಗೆ, ಮತ್ತು VIP ದರ್ಶನ ಅಂತ ಇರುತ್ತೆ, ಅದಕ್ಕೆ ಇಬ್ಬರಿಂದ 500 ರೂಪೀಸ್, ಅಂದರೆ 250 ರೂಪೀಸ್ ಪರ್ ಪರ್ಸನ್ ಅನ್ನೋ ಥರ ಇರುತ್ತೆ. ಸೊ ನೀವು ನೋಡಿ ಎಷ್ಟು ಕಡಿಮೆ ಇದ್ದರೆ ಸರ್ವದರ್ಶನಕ್ಕೆ ಹೋಗಿ. ಗೈಸ್, ನಾವೀಗ ಕೊಲ್ಲೂರಿಂದ ಆನೆಗುಡ್ಡ ಗಣಪತಿ ಟೆಂಪಲಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಕೊಲ್ಲೂರಿಗೆ ಹೋಗೋದಾದರೆ ನೀವು ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ನಾವು ಹೋದಾಗ 1/2 hour ಕ್ಲೋಸ್ ಇತ್ತು ದರ್ಶನಕ್ಕೆ, ಹಂಗಾಗಿ ನಮಗೆ ಸ್ವಲ್ಪ ಲೇಟ್ ಆಯಿತು. ಸೊ ದರ್ಶನಕ್ಕೆ ಏನಾದರೂ ಬಿಡ್ತಾ ಇದ್ದರೆ ಒಂದು 30 to 40 ಮಿನಿಟ್ಸ್ ಒಳಗೆ ದರ್ಶನ ಆಗುತ್ತೆ. ಮಧ್ಯಾಹ್ನ ಮೇಲೆ ಹೋಗಬೇಡಿ, ತುಂಬ ಜನ ಇದ್ದರು ನಾವು ದರ್ಶನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ. ಸೊ ಆದಷ್ಟು ಒಂದು ಸ್ವಲ್ಪ ಬೇಗ ಹೋಗೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಅದೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಅರ್ಲಿ ಮಾರ್ನಿಂಗ್ ಹೋಗೋದು ಬೆಸ್ಟ್ ನನ್ನ ಕೇಳಿದ್ರೆ. ನಾವು ಹೋದಾಗ ಕ್ಲೋಸ್ ಇದ್ದಿದ್ದರಿಂದ ನಾವು ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ. ತುಂಬ ಬಿಸಿಲು, ಶೆಕೆ, ಮತ್ತು ದರ್ಶನ ಆದರೆ ಚೆನ್ನಾಗಾಯಿತು. ಸೊ ಚೆನ್ನಾಗಿದೆ, ಆದಷ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಸೊ ಇವಾಗ ನಾವು ಆನೆಗುಡ್ಡ ಗಣಪತಿ ಟೆಂಪಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ಗಣಪತಿ ದೇವ್ರನ್ನ ದರ್ಶನ ಮಾಡಿಕೊಂಡು ನಾವಲ್ಲಿ ಪ್ರಸಾದ ತಿಂದ್ಕೊಂಡು ಹೊರಟ್ವಿ. ವಾಪಸ್ ಹೋಗ್ತಿದ್ದೀವಿ ಫ್ರೆಂಡ್ಸ್. ದೇವಸ್ಥಾನ ಸಖತ್ತಾಗಿ ದರ್ಶನ ಆಯಿತು, ಮಹಾಮಂಗಳಾರತಿ ಸಿಕ್ತು. ಅಲ್ಲೊಂದು ಪುಟ್ಟ ಅಂಗಡಿಯಲ್ಲಿ ನಾವು ಹಳೆ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ತಿಂತಿದ್ವಲ್ಲ, ಆ ಥರ ಸ್ವೀಟ್ಸ್ ಎಲ್ಲ ಸಿಕ್ತಿತ್ತು. ಸೊ ಇದು ನನ್ನ ಫೇವ್ರೇಟ್, ಹಾಲ್ಕೋವಾ. ಸೊ ಇದಾಗಿತ್ತು ನಮ್ಮ ಡೇ 2. ಆಮೇಲೆ ನಾವು ಹೋಗಿ ರೆಸ್ಟ್ ಮಾಡಿದ್ವಿ. ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.